मे मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जरजरयितर्जन्ममृत्यामयानाम् गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां तद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्यमहिष्ठानाम् इयं ಪ್ರಣತಿಮಾಲಿಕಾ. ಒಂದು ಜ್ವಲಂತವಾದ ಸಮಸ್ಯೆ. ಕ್ಷತ್ರಿಯನಾಗಿರಬಹುದು, ವೈಶ್ಯನಾಗಿರಬಹುದು, ಶೂದ್ರನಾಗಿರಬಹುದು, ತಪಸ್ಸಿನಿಂದಲೋ ಜ್ಞಾನದಿಂದಲೋ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯವೇ? ಇದು ಪ್ರಶ್ನೆ. ಅದಕ್ಕೆ ಭೀಷ್ಮಾಚಾರ್ಯರ ಉತ್ತರ ಏನು? ಬ್ರಾಹ್ಮಣ್ಯಂ ಅತಿ ದುಷ್ಪ್ರಾಪಂ ವರ್ಣೈಃ ಕ್ಷತ್ರಾದಿಭಿಸ್ತ್ರಿಭಿಃ ಪರಂ ಹಿ ಸರ್ವಭೂತಾನಾಂ ಸ್ಥಾನಮೇತದ್ ಯುಧಿಷ್ಠಿರ. ಬ್ರಾಹ್ಮಣ್ಯ ಅನ್ನೋದು ಅತ್ಯಂತ ದುರ್ಲಭ. ಬ್ರಾಹ್ಮಣನಿಗೇನೆ ಸಿಗೋದು ಕಷ್ಟ, ಇನ್ನು ಉಳಿದವರ ಪಾಡೇನು? ಯಾಕೆ? ಬಹ್ವೀಸ್ತು ಸಂಸರನ್ ಯೋನೀಃ ಜಾಯಮಾನ ಪುನಃ ಪುನಃ ಪರ್ಯಾಯೇ ನಾಮ ಕಸ್ಮಿಂಶ್ಚಿತ್ ಬ್ರಾಹ್ಮಣೋ ನಾಮ ಜಾಯತೆ. ಬಹಳ ಯೋನಿಗಳಲ್ಲಿ ಬಂದು ಪಕ್ವವಾಗಿ ಯಾವಾಗಲೋ ಒಮ್ಮೆ ಬ್ರಾಹ್ಮಣನಾಗುತ್ತಾನೆ. ನೆನಪಿಡಿ, ಇಲ್ಲಿ ಹೇಳ್ತಾ ಇರೋದು ಬ್ರಾಹ್ಮಣ ತಾಯಿಯ ಗರ್ಭದಿಂದ ಹುಟ್ಟಿದವನನ್ನಲ್ಲ. ಯಾಕೆಂದ್ರೆ ಹಾಗೆ ಯಾರು ಬೇಕಾದ್ರೂ ಹುಟ್ಟಬಹುದು. ಬ್ರಾಹ್ಮಣ ಆಗೋದು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ದು ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ. ಎರಡು ತರಹದ ಬ್ರಾಹ್ಮಣ್ಯ ಉಂಟು. ಒಂದು ಸ್ವಾಭಾವಿಕವಾದ ಬ್ರಾಹ್ಮಣ್ಯ, ಇನ್ನೊಂದು ಔಪಾಧಿಕವಾದ ಬ್ರಾಹ್ಮಣ್ಯ. ಸ್ವಾಭಾವಿಕವಾದ ಬ್ರಾಹ್ಮಣ್ಯ ಅವರು ಯಾವುದೇ ಜಾತಿಯಲ್ಲಿ ಹುಟ್ಟಿರಬಹುದು. ಔಪಾಧಿಕವಾದ ಬ್ರಾಹ್ಮಣ್ಯ ಯಾವುದೇ ವರ್ಣದವರು ಹುಟ್ಟಿರಬಹುದು. ಊಟದಿಂದ ತಿಂಡಿಯಿಂದ ಆ ಬ್ರಾಹ್ಮಣ್ಯವನ್ನ ರಕ್ಷಿಸಿಕೊಳ್ಳಿಕ್ಕೆ ಬರಲ್ಲ. ನಾವು ಬೇರೆಯಾಗಿ ಉಳಿಯೋದ್ರಿಂದ ಆ ಬ್ರಾಹ್ಮಣ್ಯವನ್ನು ರಕ್ಷಿಸಿಕೊಳ್ಳಿಕ್ಕೆ ಬರಲ್ಲ. ಇದು ವಾಸ್ತವ. ಇದು ಮಧ್ವರು ಹೇಳಿದ ಒಂದು ಕ್ರಮ. ಆದರೆ ಸಾಮಾಜಿಕವಾಗಿ ಒಂದು ಗುರುತು ಬೇಕಾಗತ್ತೆ, ಒಂದು ಸದಾಚಾರದ ಕಟ್ಟುಪಾಡು ಇರುತ್ತೆ. ಅದರಿಂದಾಗಿ ಆ ಒಳಗಡೆಯ ಅರಿವು ಅಭಿವ್ಯಕ್ತ ಆಗಬೇಕಾದ್ರೆ ಹೊರಗಡೆಯ ಕೆಲವೊಂದು ಕಟ್ಟುಪಾಡುಗಳನ್ನು ಅವನು ಆಚರಿಸಬೇಕಾಗತ್ತೆ. ಇದು ಶಾಸ್ತ್ರದ ವ್ಯವಸ್ಥೆ. ಅದರಿಂದಾಗಿ ಧರ್ಮರಾಜನ ಪ್ರಶ್ನೆ ಏನಿದೆ ಅದು ಬೆಂಕಿಯ ಉಂಡೆ. ಕ್ಷತ್ರಿಯನಾಗಲಿ ಬೇರೆ ಯಾರೇ ಆಗಲಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡ್ರೆ ಬ್ರಾಹ್ಮಣನಾಗಬಹುದಾ? ಆಗಬಹುದು ಅಂತ ಉತ್ತರ.
ಆ ಬ್ರಾಹ್ಮಣ್ಯ ಅನ್ನೋದು ಬಹಳ ಕಷ್ಟ ಅಂತ ಹೇಳಲಿಕ್ಕೆ ಒಂದು ಕಥೆ ಹೇಳ್ತಾರೆ. ಬಹಳ ವಿಚಿತ್ರವಾದ ಕಥೆ ಅದು. ಇವತ್ತು ಕೇಳಿದವರ ಎದೆ ನಡುಗುವ ಕಥೆ. ಒಂದು ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ. ಒಂದು ಕಥೆ ಹೇಳ್ತೀನಿ ಕೇಳು. ಮತಂಗ ಅನ್ನುವ ಒಬ್ಬ ಬ್ರಾಹ್ಮಣ ಪುರೋಹಿತ ಆಮೇಲೆ ಹೆಣ್ಣು ಕತ್ತೆಯ ಸಂವಾದವನ್ನು ಹೇಳುತ್ತೇನೆ. ನಾವು ಮಹಾಭಾರತದ 100 ಕಥೆಗಳಲ್ಲಿ ಇದನ್ನು ಬಿಟ್ಟಿದ್ದೀವಿ. ಅವತ್ತು ನಮಗೆ ಇದ್ದ ಒತ್ತಡ, ಆವಾಗ ಇಷ್ಟು ಪಕ್ವತೆ ಇರಲಿಲ್ಲ. 2007ರಲ್ಲಿ. ಅದರಿಂದಾಗಿ 2017 10 ವರ್ಷ ಆಯಿತು. ಆಮೇಲೆ 2025, ಇನ್ನು 2 ವರ್ಷ ಕಳೆದ್ರೆ 20 ವರ್ಷ ಆಗುತ್ತೆ. 18ರ ತಪ್ಪಿದ್ರೆ 17ರ ಅಂತಿಮಾವಸ್ಥೆಯಲ್ಲಿ ನಾವಿದ್ದೇವೆ. ಆವಾಗ ಈ ವ್ಯಾಪಕವಾದ ವ್ಯೂ ಇರಲಿಲ್ಲ. ಅದರಿಂದಾಗಿ ಮತ್ತೆ ಅವತ್ತೂ ಕೂಡ ಸ್ವತಂತ್ರವಾಗಿ ನಿಲ್ಲಬಲ್ಲ ಒಂದು ಶಕ್ತಿ ದೇವರು ಕೊಟ್ಟಿದ್ರೂ ಯಾಕೋ ನಿಲ್ಲುವ ಮನಸ್ಸು ಬರಲಿಲ್ಲ. ನನಗೆ ಈ ಕಥೆಯನ್ನು ಹಾಕಬೇಕು ಅಂತ ಇತ್ತು. ಮತ್ತೆ ಇವಾಗ ಕೊಟ್ಟರೆ ಆ ಕಥೆಯ ಆಶಯ ಆಯಾಮಗಳು ಇನ್ನೂ ಸ್ಫುಟ ಆಗತ್ತೆ. ಹಾಗೆ ಅಲ್ವಾ? ಕಾಲಪಕ್ವತೆ ಅಂತ ಒಂದು ಉಂಟಲ್ಲ. ದ್ವಿಜಾತೆ ಕಸ್ಯಚಿತ್ ಪಾರ್ಥ ತುಲ್ಯವರ್ಣ ಪುನಃಸುತಃ. ಯಾವುದೋ ಒಬ್ಬ ಬ್ರಾಹ್ಮಣನ ಮಗ, ಅವನ ಹೆಸರು ಮತಂಗ ಅಂತ. ಹೊರಗಡೆಯ ಎಲ್ಲ ಕಟ್ಟುಪಾಡುಗಳನ್ನು ಮಾಡ್ತಾ ಇದ್ದ. ಸಯಜ್ಞ ಕಾರಣಾತ್ ಪಾರ್ಥ ಪಿತ್ರ ಸೃಷ್ಟ ಶುಭಾನನಃ ತ್ವರಯಾತಂ ಖರೈರ್ಯುಕ್ತಂ ಆಸ್ಥಾಯ ರಥಮಾವ್ರಜತ್. ಅವರಪ್ಪ ಹೇಳಿದ, ಯಾಗ ಮಾಡಬೇಕು, ಅದಕ್ಕೆ ಕೆಲವೊಂದು ಸಾಮಾನುಗಳನ್ನು ತರಬೇಕು, ಹೋಗು ಅಂತ. ಕತ್ತೆಯನ್ನು ಹೂಡಿದ ಬಂಡಿಯಲ್ಲಿ ವೇಗವಾಗಿ ಸಾಗುತ್ತಾ ಇದ್ದಾನೆ. ಸವಾಲಂ ಗರ್ದಭಿ ಪುತ್ರಂ ವಹಂತಂ ಮಾತುರಂತಿಕೆ ನಿರವಿದ್ಯತ್ ಪ್ರತೋದೇನ ನಾಸಿಕಾಯಾಂ ಪುನಃ ಪುನಃ. ಅದು ಆ ರಥಕ್ಕೆ ಹೂಡಿರುವ ಕತ್ತೆ ಒಂದು ತಾಯಿ ಕತ್ತೆ, ಇನ್ನೊಂದು ಮಗ. ಆ ಕತ್ತೆ ಅವನು ಮಗು ಕತ್ತೆಯನ್ನು ಜೋರಾಗಿ ಹೊಡೆದು ಬಹಳ ದಾರುಣವಾಗಿ ಹಿಂಸೆ ಮಾಡಿದ. ತಂ ದೃಶ್ಯ ನಾಸಿ ನಿರ್ಭಿನ್ನಂ ಗರ್ಧಪಂ ಪುತ್ರ ಗೃದ್ಧಿನಿ ಉವಾಚ ಮಾಶುಚ ಪುತ್ರ ಚಂಡಾಲ ಸ್ವಾಭಿವಿದ್ಯತಿ. ಆಗ ತಾಯಿ ಕತ್ತೆ ಹೇಳಿತಂತೆ, ಮಗು ದುಃಖ ಪಡಬೇಡಪ್ಪ, ನಿನ್ನನ್ನು ಹೊಡಿತಾ ಇರೋದು ಬ್ರಾಹ್ಮಣ ಅಲ್ಲ, ಚಂಡಾಲ ಅಂತ. ಬ್ರಾಹ್ಮಣೋ ದಾರುಣೋ ನಾಸ್ತಿ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಆಚಾರ್ಯ ಸರ್ವಭೂತಾನಾಂ ಶಾಸ್ತಾ ಕಿಂ ಪ್ರಹರಿಷ್ಯತಿ. ಬ್ರಾಹ್ಮಣ ದಾರುಣನಾಗಿರಲ್ಲ. ಯಾಕೆಂದರೆ ಬ್ರಾಹ್ಮಣೋ ಮೈತ್ರ ಉಚ್ಯತೆ, ಎಲ್ಲರಲ್ಲಿ ಮಿತ್ರಭಾವದಿಂದ ಪ್ರೀತಿಯಿಂದ ಇರುವವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಮೈತ್ರ ಅನ್ನೋದಕ್ಕೆ ಸ್ವಾರ್ಥ ತ್ಯಾಗಶೀಲ ಅಂತ ಹೇಳೋದು. ತನ್ನದೇನೂ ಇಲ್ಲ ಅಂತ ಅನ್ನುವಂತೆ ನಡೆದುಕೊಳ್ಳುವವ. ಹೀಗಾಗಿ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಇನ್ನು ಆಚಾರ್ಯ ಸರ್ವಭೂತಾನ, ವಿದ್ಯೆಯಿಂದ ಬದುಕುವವ, ವಿದ್ಯೆಯನ್ನು ಹೇಳುವವ ಈ ರೀತಿ ಹೊಡಿತಾನೇನು? ಬ್ರಾಹ್ಮಣ ಅಲ್ಲ, ಚಿಂತೆ ಮಾಡಬೇಡ ಅಂತ ಹೇಳಿತು. ಅಯಂಚ ಪಾಪ ಪ್ರಕೃತಿ
ಬಾಲೇನ ಕುರುತೆ ದಯಾಂ. ಇವನು ಯಾರೋ ಪಾಪಿಷ್ಠ, ಪುಟ್ಟ ಮಗು, ಅದು ಯಾವ್ದು ಬೇಕಾದ್ರೆ ಇರಬಹುದು, ನಾಯಿ ಇರಬಹುದು, ಕತ್ತೆ ಇರಬಹುದು, ಮನುಷ್ಯರಿರಬಹುದು. ಮಗು ಅಂದರೆ ಎಲ್ಲ ಕಡೆ ಮಗುವೆ. ಹೀಗ ಹೊಡಿತಾನೆ. ಸ್ವಾಮ್ಯೋ ನಿಮ್ ಮಾನಯನಸ್ತೇತಾಂ ಭಾವಂ ಭಾವೋ ಅಧಿಗಚ್ಚತಿ. ಅವನಿಗೆ ಇದು ಅರ್ಥ ಆಗಿಲ್ಲ. ಏನು ಆತಂಕ ಪಡಬೇಡ ಅಂತ ಹೇಳಿತ್ತು. ಇದನ್ನು ಕೇಳಿದ ಮತಂಗ ಕೂಡಲೇ ರಥದಿಂದ ಇಳಿದ, ಆ ಹೆಣ್ಣು ಕತ್ತೆಯ ಮುಂದೆ ಕಾಲೂರಿದ, ಹೀಗೆ ಹೇಳಿದ: ಬ್ರೂಹಿ ರಾಸಭಿ ತತ್ವೇನ ಜನನೀ ಏನ ದೂಷಿತ, ಕೇನ ಮಾಂ ವೇತ್ತ ಚಂಡಾಲಂ ಬ್ರಾಹ್ಮಣ್ಯಂ ಕೇನ ಮೇನ ಶತ್. ಅದಕ್ಕೆ ಅವನು ಹೇಳಿದ, ಎಲೆ ಈ ಹೆಣ್ಣು ಕತ್ತೆಯೇ, ನನ್ನ ತಾಯಿ ದುಷ್ಟಳೇ, ಹಾಗಾದ್ರೆ ನಾನು ಬ್ರಾಹ್ಮಣ ಅಲ್ಲ ಅಂದ್ರೆ ನನ್ನ ತಾಯಿ ತಪ್ಪಿ ನಡೆದಿರಬೇಕು. ಮತ್ತೆ ನಾನು ಚಂಡಾಲ ಅಂತ ಹೆಂಗ್ ಗೊತ್ತು ನಿನಗೆ? ಬ್ರಾಹ್ಮಣ್ಯಂ ಕೇನ ಮೇನ ಶತ್, ಬ್ರಾಹ್ಮಣ್ಯ ಯಾಕೆ ನಾಶ ಆಯಿತು? ತತ್ವೇನ ಮೇ ಮಹಾಪ್ರಾಜ್ಞೆ ಬ್ರೂಹಿ ಸರ್ವಮಶೇಷತಃ. ಇದೆಲ್ಲ ಹೇಳಬೇಕು. ಅದಕ್ಕೆ ರಾಸಭೀ ಬ್ರಾಹ್ಮಣ್ಯಾಂ ವೃಷಲೇನತ್ವಂ ಮತ್ತಾಯಾಂ ನಾಪಿತೇನ ವೈ ಜಾತಸ್ತತೋಸಿ ಚಂಡಾಲೋ ಬ್ರಾಹ್ಮಣ್ಯಂ ತೇನ ತೇನ ಶತ್. ಅದಕ್ಕೆ ಆ ಹೆಣ್ಣು ಕತ್ತೆ ಹೇಳಿತಂತೆ, ನೋಡಪ್ಪ, ನಿನ್ನ ತಾಯಿ ನಿನ್ನ ತಂದೆಯ ಜೊತೆ ಇರುವಾಗ ಅವಳು ಒಬ್ಬ ಚಂಡಾಲನನ್ನು ನೆನಪಿಸಿಕೊಂಡ್ಳು. ಹೀಗಾಗಿ ನೀನು ಚಂಡಾಲ ಅಂತಾನೆ ಪರಿಗಣನೆ ಮಾಡೋದು, ಬ್ರಾಹ್ಮಣ ಅಲ್ಲ. ಈ ರೀತಿ ಹೇಳಿದಾಗ ಪ್ರತ್ಯುಪಾಯಾತ್ ಗೃಹಂ ಪುನಃ ಮನೆಗೆ ಹೋದ. ತಂದೆ ಹೇಳಿದೆ, ಯಜ್ಞಕ್ಕೆ ಅಂತ ಕಳಿಸಿದ್ದೆ ಅಲ್ವೇನೋ, ಏನೋ ಸಾಮಾನು ತಗೊಂಡು ಬಾ ಅಂತ, ಯಾಕೆ ಹಾಗೆ ಬಂದೆ? ಕಸ್ಮಾತ್ ಪ್ರತಿನಿವೃತ್ತೋಸಿ ಕಚ್ಚಿನ್ನ ಕುಶಲಂ ತವ. ಯಾಕಪ್ಪ, ಹುಷಾರಿಲ್ವ ನಿನಗೆ? ಮೋರೆ ಬಾಡಿದ ಹಾಗಿದೆ. ಅಯೋನಿರಹಿಯೋನಿರುವ ಯಸ್ಯ ಅತ್ಸ ಕುಶಲೀ ಭವೇತ್, ಕುಶಲಂತು ಕುತಸ್ತಸ್ಯ ಯಸ್ಯ ಇಯಂ ಜನನೀ ಭವೇತ್. ಅದಕ್ಕೆ ಅವನು ಮತಂಗ ಹೇಳಿದ, ಹುಟ್ಟದೇ ಹೋದರೆ ಖುಷಿಯಾಗಿರ್ತೀನಿ, ಅಥವಾ ಹೀನಯೋನೆ ಅಲ್ಲದೆ ಹೋದರೆ ಖುಷಿಯಾಗಿರಬಹುದು. ಆದರೆ ಈ ತರಹದ ತಾಯಿ ಇದ್ರೆ ಎಲ್ಲಿಂದ ಕೌಶಲ್ಯ? ನನಗೆ ಆ ಕತ್ತೆ ಹೇಳಿತು, ನೀನು ನಿನ್ನ ತಾಯಿಯಿಂದ ಹುಟ್ಟಿದೆ, ಆದರೆ ನೀನು ಚಂಡಾಲನಾಗಿದ್ದಿ ಅಂತ. ಅಮಾನುಷಿ ಗರ್ದಭೀಯಂ ತಪಸ್ತಪ್ಸ್ಯೇ ಮಹಾವನೆ. ನಾನು ಹೋಗಿ ತಪಸ್ಸು ಮಾಡುತ್ತೇನೆ. ಈ ರೀತಿಯಾಗಿ ನುಡಿದು ಮಹಾರಣ್ಯಕ್ಕೆ ಹೋದ. ತಪಸ್ಸಿನಿಂದ ದೇವತೆಗಳನ್ನು ಕಂಗೆಡಿಸಿದ. ಆಗ ಇಂದ್ರ ಬಂದು ಹೇಳಿದ, ಮತಂಗ ತಪ್ಸಸೆ ಕಿಂತ್ವಂ ಭೋಗಾನ್ ಉತ್ಸೃಜ್ಯ ಮಾನುಷಾನ್ ವರಂ ದದಾಮಿ ತೇ ಹಂತ ವೃಣೀಶ್ವತ್ವಂ ಯದಿಚ್ಛಸಿ. ಅಲ್ಲೋ ಮತಂಗ, ಎಲ್ಲ ಮಾನುಷ ಭೋಗಗಳನ್ನು ತೊರೆದು ಈ ರೀತಿ ತಪಸ್ ಮಾಡ್ತಾ ಇದ್ದೀಯಲ್ಲ, ಏನು ವರ ಬೇಕು ಕೇಳು. ನೀನು ಏನು ಹೊಂದಬೇಕು ಎಲ್ಲವನ್ನ ಕೇಳು. ಅದಕ್ಕೆ ಮತಂಗ ಹೇಳಿದ, ಬ್ರಾಹ್ಮಣ್ಯಂ ಕಾಮಯಾನೋಹಂ ಇದಮಾರಬ್ಧವಾನ್ ಸ್ತಪಃ. ಬ್ರಾಹ್ಮಣ್ಯ ಬೇಕು ಅಂತ ಈ ತಪಸ್ಸಿನಲ್ಲಿ ತೊಡಗಿದ್ದೇನೆ, ಅದೇ ನನಗೆ ಬೇಕಾದ ವರ. ಇದನ್ನು ಕೇಳಿ ಇಂದ್ರ ಹೇಳಿದನಂತೆ, ಬ್ರಾಹ್ಮಣ್ಯಂ ಪ್ರಾರ್ಥಯಾನಸ್ತ್ವಂ ಅಪ್ರಾಪ್ಯ ವಿನಶಿಷ್ಯಸಿ.
ನೀನು ಬ್ರಾಹ್ಮಣ್ಯವನ್ನು ಕೇಳ್ತಾ ಇದ್ದೀ ಅಂದ ಇಂದ್ರ. ಹೌದು, ಆದರೆ ನೀನು ಈಗ ಅದನ್ನು ಹೊಂದುವಂತಿಲ್ಲ, ಬ್ರಾಹ್ಮಣ್ಯವನ್ನು ಹೊಂದುವಂತಿಲ್ಲ. ಈಗ ನಿನಗೆ ಅದು ಸಿಗೋಲ್ಲ, ಬೇರೆ ವರ ಕೇಳು. ನೀನು ಬೇರೆ ವರ ಕೊಡೋದಾದ್ರೆ ಬೇಡವೇ ಬೇಡ ಅಂದ ಮತಂಗ. ಅತಿಷ್ಠದೇಕಪಾದೇನ ಶತಂ ವೈ ಪರಿವತ್ಸರಾನ್. ಒಂದು ಕಾಲಿನಿಂದ ನಿಂತು 100 ವರ್ಷ ತಪಸ್ಸು ಮಾಡಿದ. ಮತ್ತೆ ಇಂದ್ರ ಬಂದ. ಮತಂಗ ಪರಮಂ ಸ್ಥಾನಂ ಪ್ರಾರ್ಥಯಾನೋ ಮಹಾವ್ರತ ಮಾಕೃತ ಸಾಹಸಂ ತಾತ ನೈಷ ಧರ್ಮಪಥಸ್ತವ. ಮತಂಗ, ಶ್ರೇಷ್ಠವಾದ ಸ್ಥಾನವನ್ನ ಬಯಸ್ತಾ ಇದ್ದಿ, ಸಾಹಸ ಮಾಡಬೇಡ, ಇದು ಒಳ್ಳೆಯ ದಾರಿ ಅಲ್ಲ. ವಿಮಾರ್ಗತೋ ಮಾರ್ಗಮಾಣಃ ಸರ್ವಥಾ ನ ಭವಿಷ್ಯಸಿ. ಹಿಂದಿನ ದಾರಿಯಿಂದ ಯಾವುದೇ ಕಾರಣಕ್ಕೂ ಹೊಂದಬೇಡ, ನೇರವಾದ ದಾರಿಯಲ್ಲಿ ಬಾ. ಚಿಕೀರ್ಷಸ್ಯೇವ ತಪಸ ಸರ್ವಥಾ ನ ಭವಿಷ್ಯಸಿ. ತಿರ್ಯಜ್ಞೋನಿ ಗತಃಸರ್ವೋ ಮಾನುಷ್ಯಂ ಯದಿ ಗಚ್ಚತಿ ಅಜಾವಿಕಶ್ವಪಾಕೋವ ಚಂಡಾಲೋವ ಕದಾಚನ. ತಿರ್ಯಜ್ಞೋನಿಯನ್ನ ಹೊಂದಿದವ ಮಾನುಷ್ಯವನ್ನ ಬಯಸೋದಾದ್ರೆ ಕೊಟ್ಬಿಡೋಣ, ಆದರೆ ಚಂಡಾಲನಾದವ ಬ್ರಾಹ್ಮಣನಾಗೋದು ಅಂದ್ರೇನು? ತಥೋ ದಶಗುಣೇ ಕಾಲೇ ಲಭತೆ ಶೂದ್ರತಾಮಪಿ. ನೀನು ಈಗ ಇರುವ ಅವಸ್ಥೆಯಿಂದ ಮತ್ತೆ ವರ್ಣಗಳಿಗೆ ಬರಬೇಕಾದ್ರೆ ದೀರ್ಘಕಾಲ, 10 ಪಟ್ಟು ಕಾಲ. ಒಬ್ಬ ಮನುಷ್ಯ ಆಡಾಗಿ, ಮೇಕೆಯಾಗಿ, ಚಂಡಾಲನಾಗಿ ಬರಬೇಕಾದ್ರೆ ತಿರ್ಯಜ್ಞೋನಿಯನ್ನು ಹೊಂದಿದ ಮೇಲೆ 10 ಜನ್ಮಗಳು ಕಳೆದು ಮೂಳೆ ಇರುವ ಪ್ರಾಣಿ ಆಗ್ತಾನೆ. ಮೂಳೆ ಇರುವ ಪ್ರಾಣಿಯಿಂದ ಮತ್ತೆ 10 ಜನ್ಮಗಳು ಕಳೆದು ಚಂಡಾಲನಾಗ್ತಾನೆ. ಚಂಡಾಲನಾಗಿ ಮತ್ತೆ 10 ಜನ್ಮ ಕಳೆದು ವರ್ಣದ ಒಳಗಡೆ ಬಂದು ಶೂದ್ರನಾಗ್ತಾನೆ. ಅದಾದ ಮೇಲೆ ವೈಶ್ಯನಾಗ್ತಾನೆ. ಅದಾಗಿ 60 ಜನ್ಮಗಳನ್ನು ಕಳೆದರೆ ಕ್ಷತ್ರಿಯನಾಗ್ತಾನೆ. ಅದಾದ ಮೇಲೆ ಎಷ್ಟೋ ವರ್ಷಗಳ ಕಾಲ ಆದಮೇಲೆ ಬ್ರಹ್ಮಬಂಧು ಆಗ್ತಾನೆ, ಬ್ರಾಹ್ಮಣ ಅಲ್ಲ. ಆಮೇಲೆ ಕಾಂಡಪೃಷ್ಠ ಅಂತ, ಕಾಂಡಪೃಷ್ಠ ಆದ ಮೇಲೆ ಬ್ರಾಹ್ಮಣನಾಗ್ತಾನೆ. ಬ್ರಾಹ್ಮಣನಾದ ಮೇಲೆ ಶ್ರೋತ್ರಿಯನಾಗ್ತಾನೆ. ಶ್ರೋತ್ರಿಯ ಅಂದ್ರೆ ಶಾಸ್ತ್ರ ಸಂಪನ್ನ ಅಂತ. ಈ ಎಲ್ಲ ಅವಸ್ಥೆಗಳು, ಇದು ಜಾತಿ ಅಲ್ಲ, ಇದು ಅವಸ್ಥೆ. ಹೊರಗಡೆಯ ಜಾತಿ ಏನ್ ಬೇಕಾದ್ರೆ ಇರಬಹುದು, ಒಳಗಡೆಯ ಅವಸ್ಥೆಗಳು. ಇದನ್ನೆಲ್ಲ ದಾಟ್ತಾ ಇರಬೇಕಾದ್ರೆ ಕೋಪ, ಸಿಟ್ಟು, ಕಾಮ, ದ್ವೇಷ, ಸಂಶಯ, ಅಭಿಮಾನ, ಅಪವಾದ ಇವುಗಳೆಲ್ಲ ನಮ್ಮನ್ನು ಉತ್ಕಟವಾಗಿ ಕಾಡುತ್ತೆ. ಅದನ್ನ ಒಬ್ಬ ಪಕ್ವನಾಗಿ ಗೆಲ್ಲಬೇಕು. ಅದು ಒಳಗಡೆಯ ಮೆಚ್ಯೂರಿಟಿ. ನಾವಿಲ್ಲಿ ಹೊರಗಡೆ ಮೆಚ್ಯೂರಿಟಿ ಅಂತ ಹೆಂಗ್ ನೋಡೋದು? ಹೊರಗಡೆಯ ಮೆಚ್ಯೂರಿಟಿ ಅಂದ್ರೆ ಹೇಗೆ? ತನಗೂ ಹಿತ ಮಾಡಿಕೊಂಡು ಬೇರೆಯವರಿಗೂ ಹಿತವಾಗಿ ಇರೋದೇನಿದೆ, ಅಥವಾ ಕೊಟ್ಟ ಮಾತಿಗೆ ತಪ್ಪದೇ ನಡೆಯುವುದು, ಇವುಗಳೆಲ್ಲ ಮೆಚ್ಯೂರಿಟಿ ಅಂತ ನಾವು ಇವತ್ತು ಕರೆಯೋದು. ಆ ಸೋಷಿಯಲ್ ಬಿಹೇವಿಯರಲ್ ಪ್ಯಾಟರ್ನ್ ಏನಿದೆ ಅದು ಚೆನ್ನಾಗಿದ್ರೆ ಅದನ್ನ ಮೆಚ್ಯೂರಿಟಿ ಅಂತ.
ಹಾಗೆ ಸೋಷಿಯಲ್ ಮಾತ್ರ ಅಲ್ಲ, ಒಳಗಡೆಯ ನಡೆ ನೋಡಿ. ಬ್ರಾಹ್ಮಣ ಆಗೋದು ಒಳಗಡೆಯ ನಡೆ. ಮೊದಲು ಬ್ರಹ್ಮಬಂಧು ಒಂದೇ. ಬ್ರಹ್ಮಬಂಧು ಅಂತ ಹೇಳಿದ್ರೆ ಬ್ರಾಹ್ಮಣನ ಬಂಧುವಾಗಿರ್ತಾನೆ. ಬ್ರಾಹ್ಮಣ್ಯಕ್ಕೆ ಯೋಗ್ಯವಾದ ಯಾವ ಕ್ರಿಯೆಯನ್ನು ಮಾಡ್ತಾ ಇರಲ್ಲ ಅಂಥವರನ್ನ ಬ್ರಹ್ಮಬಂಧು ಅಂತ ಕರೀತಾರೆ. ಬ್ರಾಹ್ಮಣರಿಗೆ ಬಂಧು ಮಾತ್ರ, ಬ್ರಾಹ್ಮಣನಲ್ಲ ಅಂತ. ಅಂದರೆ ಬ್ರಾಹ್ಮಣನಾಗಿ ಹುಟ್ಟಿರ್ತಾನೆ, ಜ್ಞಾನದ ಕಡೆ ಯಾವುದೇ ಒಲವಿಲ್ಲ, ಜ್ಞಾನದ ಕಡೆ ಒಂದು ಆಸಕ್ತಿಯೂ ಇರೋದಿಲ್ಲ, ಅವರನ್ನು ಬ್ರಹ್ಮಬಂಧುಗಳು ಅಂತ ಕರೀತಾರೆ. ಅದಾದ ಮೇಲೆ ಕಾಂಡಪೃಷ್ಠ ಅಂತ. ಕಾಂಡಪೃಷ್ಠ ಅಂದ್ರೆ ಏನು ಗೊತ್ತಾ? ಏನೋ ತವಕ ಉಂಟು, ಅದರ ಬಗ್ಗೆ ಗೌರವ ಉಂಟು, ಆದರೆ ಅದರ ತಿರುಳು ಅರ್ಥ ಆಗಿರೋದಿಲ್ಲ. ನಾನು ಜ್ಞಾನಿಯಾಗಬೇಕು, ಬ್ರಾಹ್ಮಣ್ಯವನ್ನ ಉಳಿಸ್ಕೊಳ್ಬೇಕು ಅನ್ನುವ ತವಕ ಇದೆ, ಆದರೆ ಅದರಲ್ಲಿ ಗತಿ ಇರಲ್ಲ. ಅವರನ್ನು ಕಾಂಡಪೃಷ್ಠರು ಅಂತ ಕರೀತಾರೆ. ಆಮೇಲೆ ವೇದಾಧ್ಯಯನಾದಿ ಸಂಪನ್ನನಾಗ್ತಾನೆ. ಅದರ ಅರ್ಥ ತಿಳಿದರೆ ಶ್ರೋತ್ರಿಯ. ಶ್ರೋತ್ರಿಯ ಅಂದ್ರೇನು? ಶಾಸ್ತ್ರದ ಫಲವನ್ನು ಪಡೆದವನು. ಶಾಸ್ತ್ರದ ಫಲ ಯಾವುದು? ಜ್ಞಾನ, ವೈರಾಗ್ಯ, ನಿರ್ಲಿಪ್ತಿ, ಇವುಗಳೆಲ್ಲ ಶಾಸ್ತ್ರದ ಫಲ. ಆ ಶಾಸ್ತ್ರದ ಫಲವನ್ನು ಪಡೆಯುವವನನ್ನ ಶ್ರೋತ್ರಿಯ ಅಂತ ಕರೀತಾರೆ. ಶಾಸ್ತ್ರವನ್ನು ಓದುವವನು ದ್ವಿಜ, ಶಾಸ್ತ್ರದ ಫಲವನ್ನು ಪಡೆಯುವವ ಶ್ರೋತ್ರಿಯ. ಈ ಪ್ರಯಾಣದಲ್ಲಿ ಚಂಡಾಲನಿಂದ ಹಿಡಿದು ಶ್ರೋತ್ರಿಯನ ತನಕದ ಪ್ರಯಾಣದಲ್ಲಿ ನೋಡಿ, ಇದೆಲ್ಲ ಗುಣವಾಚಕವೇ ವಿನಃ ಜಾತಿವಾಚಕ ಅಲ್ಲ. ಇದರೆಲ್ಲದರ ಪ್ರಯಾಣದಲ್ಲಿ ಅವನು ತನ್ನ ಮೆಚೂರಿಟಿಗೆ ಒದಗಿದ ಆತಂಕ, ವಿಪರೀತ ಸಿಟ್ಟು, ವಿಪರೀತ ಆನಂದ, ವಿಪರೀತ ಕಾಮ, ಏನೇನೋ ಬಯಕೆಗಳು, ಹುಚ್ಚುಚ್ಚು ಬಯಕೆಗಳು, ದ್ವೇಷ, ಸಂಶಯ, ಪರತತ್ವದ ಮೇಲೇನೆ ಸಂಶಯ, ಅಭಿಮಾನ, ಇವುಗಳನ್ನು ಬಿಡಬೇಕಾಗತ್ತೆ, ಇವುಗಳನ್ನು ಎದುರಿಸಬೇಕಾಗತ್ತೆ. ಅವನು ತಾನ್ಶ್ಚೇತ್ ಶತ್ರುನ್ ಜಯತ್ಯೇವ ಪ್ರಾಪ್ನೋತಿ ಪರಮಾಂ ಗತಿಂ. ಇದನ್ನ ಕ್ರಮೇಣ ಜನ್ಮಾಂತರಗಳಲ್ಲಿ ಅವನು ಶಾಸ್ತ್ರವನ್ನು ಹಿಡ್ಕೊಂಡೇ ಸಾಗಬೇಕು, ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ನಮಗೆ ಇದೇ ಪರಿಸರ ಸಿಗತ್ತೆ ಅಂತ ಯಾರಿಗೂ ಗೊತ್ತು. ಅದಕ್ಕೆ ಶಾಸ್ತ್ರ ಒಂದೇ ದಾರಿ. ದೇವರ ಅಭಯ ಕೊಟ್ಟಿದ್ದಾನೆ ಗೀತೆಯಲ್ಲಿ, ಇಲ್ಲಪ್ಪ ನೀವು ಇಷ್ಟೆಲ್ಲ ಒಂದು ಸರ್ತಿ ಹೆಜ್ಜೆ ಇಟ್ರಿ ಅಂದರೆ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ, ಆದರೆ ನನ್ನ ಮಾತನ್ನು ನೀವು ಕೇಳಿ, ನನ್ನ ಮಾತನ್ನು ಅವಲಂಬಿಸಿ ಅಂತ ದೇವರು ಹೇಳಿದ್ದಾನೆ. ಅದೊಂದೇ ಭರವಸೆ. ಇಲ್ಲ ಅಂದರೆ ಈಗ ಇಲ್ಲೇನೋ ಹುಟ್ಟಿದ್ದೀವಿ, ಮತ್ತೆ ಮುಂದೆ ಇದೇ ತರಹ ಹುಟ್ಟುತ್ತೀವಿ ಅಂತೇನು ಗ್ಯಾರಂಟಿ? ದೇವರು ಭರವಸೆ ನೀಡಿದ್ದಾನೆ, ದೇವರ ತರಹ ಇರಬೇಕಷ್ಟೆ. ಅಂದರೆ ದೇವರು ಹೇಳಿದ ರೀತಿಯಲ್ಲಿ ಇರಬೇಕು, ಅದೊಂದೇ ದಾರಿ. ಹೀಗಾಗಿ ಅವನು ದೇವರು ಹೇಳಿದ್ದಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹಳ ಜನ್ಮಗಳಲ್ಲಿ ಅರಿವನ್ನು ಪಡೆದು ನನ್ನನ್ನು ಹೊಂದುತ್ತಾನೆ. ದೇವರಿಗೆ ಜ್ಞಾನಿ ಅಂದರೆ ಬಹಳ ಪ್ರಿಯ. ಹೀಗಾಗಿ ಜ್ಞಾನ ಬರಲಿಕ್ಕೆ ಶಾಸ್ತ್ರ ಒಂದೇ ದಾರಿ, ಬೇರೆ ಯಾವುದಿದೆ? ದೇವರಲ್ಲಿ ಭಕ್ತಿ ಮೂಡಬೇಕು ಅಂದರೆ ಜ್ಞಾನ ಬರಬೇಕು, ದೇವರ ಮಾಹಾತ್ಮ್ಯ ಜ್ಞಾನ ಬರಬೇಕು ಅಂದರೆ ಜ್ಞಾನ ಬೇಕು,
ದೇವರು ಇಷ್ಟು ದೊಡ್ಡವನು ಅಂತ ಅನ್ನಿಸ್ಬೇಕು. ಹೀಗಾಗಿ ಜ್ಞಾನ ಬೇಕು. ಜ್ಞಾನ ಬೇಕಂದ್ರೆ ಬಹಳ ಜನ್ಮಗಳ ಕಾಲ ಶಾಸ್ತ್ರಗಳನ್ನು ಓದಬೇಕು. ಏವ ಮುಕ್ತೋ ಮತಂಗಸ್ತು ದುಃಖ ಶೋಕ ಪರಾಯಣ. ಇದನ್ನು ಹೇಳಿದಾಗ ಮತಂಗನಿಗೆ ನನಗಿನ್ನೂ ಆ ಪಕ್ವತೆ ಬಂದಿಲ್ಲ ಅಂತ ಅನ್ನಿಸ್ತು. ಗಯಾಗೆ ಹೋದ. ಗಯಾಗೆ ಹೋಗಿ ಮತ್ತೆ ಹೆಬ್ಬೆರಳಿನ ಮೇಲೆ ನಿಂತು ತಪಸ್ಸು ಮಾಡಿದ. ಈ ಬಾರಿ ಕೃಶ ಆಗಿ ಹೋಗಿದ್ದಾನೆ. ತ್ವಗಸ್ಥಿಭೂತ. ಮೂಳೆ ಮತ್ತು ಚರ್ಮ ಅಷ್ಟು ಹತ್ತಿರ ಅಂಟಿಕೊಂಡಿದೆ. ಅವಾಗ ಇಂದ್ರ ಬಂದು ಕೈ ಹಿಡ್ಕೊಂಡಂತೆ. ಮತಂಗ ಬ್ರಾಹ್ಮಣತ್ವಂ ತೈಹಿ ಸಂವೃತಂ ಪರಿಪಂಥಿಭಿಃ ಪೂಜಯನ್ ಸುಖಮಾಪ್ನೋತಿ ದುಃಖಮಾಪ್ನೋತ್ಯ ಪೂಜಯನ್. ನೋಡು, ಬ್ರಾಹ್ಮಣ್ಯ ಅನ್ನೋದು ಬಹಳ ಶತ್ರುಗಳಿಂದ ಆವೃತವಾಗಿದೆ. ಹೊರಗಡೆಯ ಶತ್ರುಗಳು, ಒಳಗಡೆಯ ಶತ್ರುಗಳು ಇಬ್ಬರೂ ಬ್ರಾಹ್ಮಣರನ್ನು ಮುತ್ತಿ ಕಾಡುತ್ತಾರೆ ಯಾವುದೇ ಕಾಲದಲ್ಲಿ. ಹೊರಗಡೆಯ ಶತ್ರುಗಳು ಸಾಮಾಜಿಕವಾದ ವಿಧ್ವಂಸಗಳಿಗೆ ಬ್ರಾಹ್ಮಣರನ್ನೇ ಗುರಿ ಮಾಡ್ತಾರೆ. ಒಳಗಡೆಯ ಶತ್ರುಗಳು ಬ್ರಾಹ್ಮಣ್ಯದಿಂದ ಜಾರುವಂತೆ ಮಾಡ್ತಾರೆ. ಬ್ರಾಹ್ಮಣ್ಯ ಅನ್ನೋದು ಕತ್ತಿಯ ಮೇಲಿನ ನಡಿಗೆ. ಪೂಜೆಯನ್ನು ಸುಖಮಾಪ್ನೋತಿ ದುಃಖಮಾಪ್ನೋತಿ ಅಪೂಜಯನ್. ಈ ಬ್ರಾಹ್ಮಣ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಬ್ರಾಹ್ಮಣೇ ಸರ್ವಭೂತಾನಾಂ ಯೋಗಕ್ಷೇಮ ಸಮಾಹಿತ. ಬ್ರಹ್ಮಜ್ಞಾನಿಯಲ್ಲಿ ಎಲ್ಲ ಜೀವರ ಯೋಗ ಮತ್ತು ಕ್ಷೇಮ. ಬ್ರಾಹ್ಮಣಾನನುತೃಪ್ಯಂತಿ ಪಿತರೋ ದೇವತಾಸ್ತಥಾ ಬ್ರಾಹ್ಮಣ ಸರ್ವಭೂತಾನಾಂ ಮತಂಗ ಪರ ಉಚ್ಯತೆ. ಬ್ರಾಹ್ಮಣರ ಮೂಲಕ, ಜ್ಞಾನಿಗಳ ಮೂಲಕ ದೇವತೆಗಳ ತೃಪ್ತಿ, ಜ್ಞಾನಿಗಳ ಮೂಲಕ ಪಿತೃಗಳ ತೃಪ್ತಿ. ಅಂದರೆ ಜ್ಞಾನವನ್ನು ಪಡೆದರೆ ಪಿತೃದೇವತೆಗಳಿಗೆ ಖುಷಿಯಾಗತ್ತೆ, ಜ್ಞಾನವನ್ನು ಪಡೆದರೆ ದೇವತೆಗಳಿಗೆ ಖುಷಿಯಾಗತ್ತೆ. ಈ ತರಹದ ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ ಬಹಳ ಯೋನಿಗಳನ್ನು ದಾಟಬೇಕಾಗತ್ತೆ. ದುಃಖವನ್ನು ಕುರಿತು ಇಷ್ಟು ಯಾಕೆ ದುಃಖ ಪಡ್ತಾ ಇದ್ದೀಯ? ಈ ತರಹದ ಬ್ರಾಹ್ಮಣ್ಯವನ್ನು ಹೊಂದುವುದು ಕಷ್ಟ. ಒಂದು ವೇಳೆ ಬ್ರಹ್ಮಜ್ಞಾನ ಬರುತ್ತೆ ಅಂತ ಇಟ್ಕೋ, ಅದು ನಿತ್ಯವಾಗಿರುತ್ತೆ ಅಂತ ಇಲ್ಲ. ಅಷ್ಟು ದುರ್ಲಭ ಬ್ರಹ್ಮಜ್ಞಾನ ಅನ್ನೋದು. ಅದರಿಂದಾಗಿ ಈ ತರಹದ ಬ್ರಹ್ಮಜ್ಞಾನವನ್ನು ಅವಮಾನ ಮಾಡುವವನಿದ್ದಾನಲ್ಲ, ಅವನು ಖಂಡಿತ ನರಕವನ್ನೇ ಹೊಂದುವುದು. ದುಷ್ಪ್ರಾಪಮಿತಿ ಬ್ರಾಹ್ಮಣ್ಯಂ ಪ್ರಾಪ್ತಂ ತದನು ಪಾಲನಂ ದುರವಾಪಮವಾಪ್ಯೈತತ್ ನಾನು ತಿಷ್ಠಂತಿ ಬ್ರಾಹ್ಮಣಾಃ. ಬಹಳ ಕಷ್ಟ, ಹೊಂದೋದು ಕಷ್ಟ, ಹೊಂದಿದ ಮೇಲೆ ಉಳಿಸ್ಕೊಳ್ಳೋದು ಕಷ್ಟ. ಮತಂಗಃ ಏಕಾರಾಮ ಏಕರತಿ ನಿರ್ದ್ವಂದ್ವೋಹಂ ವನೇ ಮುನಿ ಅಹಿಂಸಾದ ಮದಾನಸ್ಥೋ ನೈವ ಬ್ರಾಹ್ಮಣತಾಂ ಲಭೇ. ಅದಕ್ಕೆ ಮತಂಗ ಕೇಳಿದ, ನಾನೇನು ತಪ್ಪು ಮಾಡಿದ್ದೇನೆ ಅಥವಾ ನಾನೇನು ಸರಿ ಮಾಡ್ತಾ ಇಲ್ಲ? ಏಕಾಂತದಲ್ಲಿ ಇರುವುದನ್ನು ಇಷ್ಟಪಡುತ್ತೇನೆ, ದೇವರಲ್ಲಿ ರತನಾಗಿದ್ದೇನೆ, ಸಾಧ್ಯವಿದ್ದಷ್ಟು ದ್ವಂದ್ವಗಳಿಂದ ದೂರ ಬಂದಿದ್ದೇನೆ, ಸುಖ ದುಃಖ ಭಯ ಅಭಯ ಇತ್ಯಾದಿಗಳಿಂದ ದೂರ ಬಂದಿದ್ದೇನೆ.
ಅಹಿಂಸೆ ಇದೆ, ಇಂದ್ರಿಯ ನಿಗ್ರಹ ಇದೆ. ಆದರೂ ನನಗೆ ಯಾಕೆ ಬ್ರಾಹ್ಮಣ್ಯ ಸಿಗ್ತಾ ಇಲ್ಲ? ಬ್ರಹ್ಮಕ್ಷತ್ರಾನುರೋಧೇನ ಲಭೆ ಪೂಜಾಂ ಮನೀಷಿಭಿ ಏವಂ ಮಮಾಕ್ಷಯ ಪ್ರೀತಿ ಭವತ್ವಿಹ ಪುರಂದರ. ಅದರಿಂದ ನಾನು ಬ್ರಾಹ್ಮಣನಾಗಬೇಕು ಅನ್ನೋದಷ್ಟೇ, ಆಗಲೇಬೇಕು ಅಂತೆಲ್ಲ ಆಗಬೇಕು. ಮತಂಗಗಮ್ಯತಾಂ ಶೀಘ್ರಂ ಏವಮೇತದ್ಭವಿಷ್ಯತಿ ಸ್ತ್ರಿಯ ಸರ್ವಾಸ್ತ್ವಯಾ ಲೋಕೆ ಯಕ್ಷಂತೆ ಭೂತಿ ಕರ್ಮಣಿ ಏವಂ ತವಾಕ್ಷಯ ಕೀರ್ತಿ ಭವಿಷ್ಯತಿ ತಪೋಧನ. ನೋಡು, ಬ್ರಾಹ್ಮಣರಿಂದ ಕ್ಷತ್ರಿಯರಿಂದ ನೀನು ಪೂಜೆಯನ್ನು ಪಡೆಯಬೇಕು ಅಂತ ನೀನು ಅಂದುಕೊಳ್ತಾ ಇದ್ದೀಯ, ಪೂಜೆ ಸಿಗತ್ತೆ, ಆ ವರ ಕೊಡ್ತಾ ಇದ್ದೇನೆ. ನೀನು ಲೋಕದಲ್ಲಿ ಸ್ವಲ್ಪ ಕಾಲದವರೆಗೆ ಛಂದದೇವ ಅಂತ ಪ್ರಸಿದ್ಧನಾಗುತ್ತೀಯಾ. ಈ ದೈವ ಅಂತ ಹೇಳಿ ಒಂದು ಕಾನ್ಸೆಪ್ಟು ಇದೆ. ದೈವ ಒಂದು ಕಾಲದವರೆಗೆ, ಒಂದು ಸೀಮಿತ ವರ್ಗಕ್ಕೆ, ಸೀಮಿತ ಅವಧಿಯಲ್ಲಿ ಬೇಕಾದದ್ದನ್ನು ಕೊಡುತ್ತೆ. ನಿನ್ನ ಬಳಿಗೆ ಬಂದವರಿಗೆ ಬೇಕಾದದ್ದನ್ನು ಕೊಡುವವನಾಗುತ್ತೀಯಾ, ನಿನಗೆ ಒಳ್ಳೆ ಕೀರ್ತಿ ಬರುತ್ತೆ. ಆದರೆ ಬ್ರಾಹ್ಮಣ್ಯ ಈಗ ಸಿಗಲ್ಲ. ಯಾಕೆ ಅಂದರೆ 1000 ಹೊರಳು ದಾರಿಗಳಿವೆ, 1000 ಜಾರುವ ಸ್ಥಳಗಳಿದೆ. ಈ ಜನ್ಮದಲ್ಲಿ ನಿನಗೆ ಬ್ರಾಹ್ಮಣ್ಯ ಸಿಗಲ್ಲ. ಛಂದದೇವ ಇತಿ ಖ್ಯಾತಃ ಸ್ತ್ರೀಭಿ ಪೂಜ್ಯೋ ಭವಿಷ್ಯತಿ. ಹೆಣ್ಣು ಮಕ್ಕಳೆಲ್ಲ ಬಂದು ನಿನ್ನನ್ನು ಪೂಜಿಸ್ತಾರೆ. ಪೂಜಿಸಿದ ಹೆಣ್ಣು ಮಕ್ಕಳಿಗೆಲ್ಲ ಬೇಕಾದದ್ದನ್ನು ಕೊಡಲಿಕ್ಕೆ ನಿನಗೆ ಶಕ್ತಿ ಇರುತ್ತೆ. ಬೇಕಾದದ್ದನ್ನು ಕೊಡುವಂಥವನಾಗ್ತೀಯ. ಏತತ್ ತಸ್ಮೈ ವರಂ ದತ್ವಾ ವಾಸವಃ ಅಂತರಧೀಯತ ಬ್ರಹ್ಮ ತ್ಯಕ್ತ್ವಾ ಮತಂಗೋಪಿ ಪ್ರಾಪ ತತ್ಸ್ಥಾನಮುತ್ತಮಂ. ಈ ರೀತಿಯಾಗಿ ವರವನ್ನು ಕೊಟ್ಟು ಇಂದ್ರ ಕಣ್ಮರೆಯಾದ. ಮತಂಗ ಈ ಜನ್ಮದಲ್ಲಿಯೇ ಬ್ರಾಹ್ಮಣನಾಗಬೇಕು ಅಂತನ್ನುವ ಹಠವನ್ನು ಬಿಟ್ಟ. ದೈವವಾದ. ದೈವ ಅಂದರೆ ಈಗಾಗಲೇ ಹೇಳಿದ ಹಾಗೆ ಒಂದು ಸೀಮಿತ ಅವಧಿಯಲ್ಲಿ, ಸೀಮಿತ ದೇಶದಲ್ಲಿ, ಸೀಮಿತ ವರ್ಗಕ್ಕೆ ಬೇಡಿದ್ದನ್ನೆಲ್ಲ ನೀಡುವ ಶಕ್ತಿಯನ್ನ ದೇವತೆಗಳು ಅಥವಾ ದೇವರು ಕೊಡ್ತಾರೆ. ಬ್ರಾಹ್ಮಣರು ಪೂಜೆ ಮಾಡ್ತಾರೆ ಅದನ್ನು. ಅದಕ್ಕೆ ಬ್ರಾಹ್ಮಣರನ್ನ ಬಿಟ್ಟು ಬೇರೆ ಸ್ತ್ರೀಯರೆಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳಿತ್ತು. ಹೀಗಾಗಿ ದೇವತಾ ಮೀಮಾಂಸೆ ಅನ್ನೋದಿದೆಯಲ್ಲ, ಅದು ಬಹಳ ವಿಶಿಷ್ಟ. ಅದಕ್ಕೆ ಶಾಸ್ತ್ರದ ಹಿನ್ನೆಲೆಯಲ್ಲೇ ಒಳಗಡೆಯ ಎತ್ತರಕ್ಕೆ ದೇವತೆಗಳನ್ನು ಆರಾಧನೆ ಮಾಡಬೇಕು. ಹೊರಗಡೆ ಏನಿದೆ ಅದು ಕೇವಲ ಲೌಕಿಕವಾದ ಫಲಕ್ಕೆ ಸೀಮಿತವಾಗಿ ಇರುತ್ತೆ. ಹೊರಗಡೆ ಏನು ಆಚರಣೆಗಳೆಲ್ಲ ಉಂಟು, ಅದಕ್ಕೆ ಈ ಆಹಾರ ಅಂದರೆ ಇಷ್ಟ, ಈ ನೈವೇದ್ಯ ಅಂದರೆ ಇಷ್ಟ, ಈ ರೀತಿ ಮಾಡಬೇಕು, ಹೀಗೆಲ್ಲ ಇರುತ್ತೆ. ಬೇರೆ ಬೇರೆ ವಿಧಾನಗಳಿದೆ. ಆ ಎಲ್ಲ ವಿಧಾನಗಳು ಕೂಡ ಲೌಕಿಕ ಫಲವನ್ನು ನೀವು ಪಡೆಯಬಹುದೇ ವಿನಃ ಒಳಗಡೆಯ ಎತ್ತರಕ್ಕೆ ಶಾಸ್ತ್ರ ಹೇಳಿದಂತೆಯೇ ಉಪಾಸನೆ ಮಾಡಬೇಕು.
ಇದು ಮತಂಗ ಮಧ್ಯದಲ್ಲಿ ಪ್ರಯತ್ನವನ್ನ ಕೈಬಿಟ್ಟ ಕಥೆ. ಪೂರ್ತಿ ಅದರಲ್ಲಿ ಅವನು ಆ ಟಾರ್ಗೆಟ್ ಅನ್ನು ಅಚೀವ್ ಮಾಡೋದ್ರಲ್ಲಿ ಯಶಸ್ವಿ ಆಗಲಿಲ್ಲ. ನಿಮಗೆ ಇದು ಒಂದು ಕಡೆಗೆ ಕರ್ಕೊಂಡು ಹೋಗ್ತಾ ಇರಬಹುದು. ಮೊನ್ನೆ ತಾನೇ ದಕ್ಷಿಣ ಕನ್ನಡದ ದೈವಗಳ ಬಗ್ಗೆ ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಅದೆಲ್ಲ ಇದೇ ಜಾತಿಯದ್ದು. ನಿಮಗೆ ನಿಕುಂಭ ಅಂತ ಹೇಳಿ ಒಬ್ಬ ಬರ್ತಾನೆ, ಅವನು ಭೂತಗಣಗಳ ಪತಿಯೇ ಆಗ್ತಾನೆ. ದಿವೋದಾಸನೆಯಿಂದ ಮತ್ತೆ ಆವತ್ತಿನ ಕಾಶಿಯ ಜನರಿಂದ ಚೆನ್ನಾಗಿ ಅರ್ಚಿಸಲ್ಪಡ್ತಾನೆ. ಅವನ ಕಥೆ ಹರಿವಂಶದಲ್ಲಿ ಬರುತ್ತೆ. ಅದರಿಂದಾಗಿ ದೈವ ಅಂತ ಹೇಳಿದರೆ ಈ ರೀತಿ. ಅದನ್ನ ಯಾರು ಎದುರುಗಡೆ ಹೇಳಲ್ಲ. ಇವಾಗ ನಮ್ಮದನ್ನ ಜಾಸ್ತಿ ಜನ ಕೇಳಲ್ಲ, ಕೇಳದವರೆಲ್ಲ ಮಹಾಭಾರತದಲ್ಲಿ ಇದ್ದದ್ದನ್ನು ಹೇಳ್ತಾ ಇದ್ದಾನೆ ಅಂತ ಅಂತಾರೆ. ಇಲ್ಲ ಅಂತ ಹೇಳಿದ್ರೆ ನನಗೆ ಬೈಗುಳ ಉಂಟು. ಯಾರಾದರೂ ದೈವಾರಾಧಕರು ಕೇಳಿದರೆ ಬೈತಾರೆ. ನಮ್ಮ ಜನಕ್ಕೇನಾಗಿದೆ ಅಂದರೆ ಇವತ್ತು ಯಾವುದು ಒರಿಜಿನಲ್ ಟೆಕ್ಸ್ಟ್ ಅನ್ನೋದರ ಎಚ್ಚರ ಕೂಡ ಇಲ್ಲ. ನಾನು ಕೆಲವು ದಿವಸಗಳ ಹಿಂದೆ ಆ ರ್ಯಾಪಿಡ್ ರಶ್ಮಿ ಚಾನಲಲ್ಲಿ ಒಂದು ಸಂದರ್ಶನ ಕೊಟ್ಟೆ. ಅಲ್ಲಿ ಯಾವುದು ಓದಬೇಕು, ಮೂಲ ಓದಬೇಕು ಅಂತ ನಾನು ಹೇಳಿದೆ. ವೇದವ್ಯಾಸರಿಂದ ರಚಿತವಾದ ಇವತ್ತು ಉಪಲಬ್ಧ ಇರುವ ಮಹಾಭಾರತದ ಟೆಕ್ಸ್ಟ್ ಅನ್ನು ಓದಬೇಕು. ವಾಲ್ಮೀಕಿಗಳದ್ದು ಅಂತ ಇರುವ ಮೂಲ ರಾಮಾಯಣವನ್ನ, ವೇದವ್ಯಾಸರು ಕೊಟ್ಟಿರುವ ಭಾಗವತವನ್ನು, ಯಾಕೆಂದ್ರೆ ದೀಸ್ ಆಲ್ ಆರ್ ಸರ್ಟಿಫೈಡ್, ಬಹಳ ಹಿಂದಿನವರಿಂದ ಸರ್ಟಿಫೈಡ್, ಯಾರೇ ಆಗಿರಬಹುದು, ಎಲ್ಲರೂ ಸರ್ಟಿಫೈ ಮಾಡಿದ್ದಾರೆ. ಈ ಗ್ರಂಥಕ್ಕೆ ಇದು ವೇದವ್ಯಾಸ ಬರೆದದ್ದು ಅಂತ ಎಲ್ಲರೂ ಸರ್ಟಿಫೈ ಮಾಡಿದ್ದಾರೆ, ಹಿಂದಿನವರೆಲ್ಲರೂ. ಅವನೊಬ್ಬ ಮುಟ್ಟಾಳ ಕಮೆಂಟಿನಲ್ಲಿ ರಶ್ಮಿ ಕೇಳ್ತಾನೆ, ಮೇಡಮ್ ಮೂಲಪುಟ ಯಾವುದು ಅಂತ ಹೇಗೆ ತೀರ್ಮಾನ ಮಾಡೋದು? ಅವಳಿಗೆ ಏನು, ಅವಳಿಗೆ ತುಂಬ ಪ್ರಶ್ನೆ ಕೇಳೋದಷ್ಟೇ. ಅದು ಪ್ರಶ್ನೆ ಕೇಳೋದೇ ಅವ್ರ ಉದ್ಯೋಗ. ಉತ್ತರ ತಿಳ್ಕೊಳ್ಬೇಕು ಅಂತನೂ ಇರಲ್ಲ. ನಾವು ಕೊಟ್ಟ ಉತ್ತರದಿಂದ ಪ್ರಶ್ನೆ ಕೇಳಿದವರೇ ಉದ್ಧಾರ ಆಗಿರಲ್ಲ. ಆಯ್ತು, ಮತ್ತೆ ಮುಂದಿನವ್ರು ಬಂದ್ರು ಮುಂದೆ ಬೇರೆ ಪ್ರಶ್ನೆ ಕೇಳೋದು. ಆ ಪ್ರಶ್ನೆಯಿಂದ ಅವರು ಬೆಳೆಯೋದು ಅಂತ ಇಲ್ಲ. ಯೂಟ್ಯೂಬಿನವರು ಇನ್ನೇನು ಮಾಡ್ಲಿಕ್ಕಾಗತ್ತೆ? ಯೂಟ್ಯೂಬಿನವರು, ನ್ಯೂಸ್ ಆಂಕರ್ಸು ಪ್ರಶ್ನೆ ಕೇಳೋದ್ರಿಂದ ಬದುಕ್ತಾರೆ ವಿನಃ ಉತ್ತರವನ್ನು ಒಳಗಡೆ ತಗೊಳ್ಳೋಲ್ಲ ಅವರು. ಯಾಕೆ ಅಂದ್ರೆ ಆ ಥರದವ್ರು ಎಷ್ಟು ಜನ, ನಮ್ಮ ಥರದವ್ರು ಎಷ್ಟು ಜನ ಹೇಳ್ತಾ ಇರ್ತಾರೋ ಅವ್ರಿಗೆ ಎಲ್ಲ ಉತ್ತರಗಳನ್ನು ಮಥನ ಮಾಡಿ ತಿಳ್ಕೊಳ್ಳಿಕ್ಕೆ ಅವ್ರಿಗೆಲ್ಲ ಸಾಮರ್ಥ್ಯ ಇರುತ್ತೆ, ಸಮಯ ಇರುತ್ತೆ. ಅದರಿಂದಾಗಿ ಅವ್ರನ್ನ ಪ್ರಶ್ನೆ ಕೇಳ್ತಾನೆ. ಯಾರನ್ನು ಕೇಳಬೇಕು ಅನ್ನೋ ಪ್ರಜ್ಞೆನೂ ಬೇಡವೇ? ಇಷ್ಟು ಕೆಳಗಡೆ ಹೋಗಿದ್ದಾರೆ ನಮ್ಮ ಜನ. ಅದರಿಂದಾಗಿ ಈ ದೈವ ಅಂತನ್ನೋದೇನಿದೆ ಅದು ಇಲ್ಲಿ ಬಂದ ಡಿಸ್ಕ್ರಿಪ್ಷನ್ನು, ಮತ್ತೆ ಹರಿವಂಶದಲ್ಲಿ ಬಂದ ಡಿಸ್ಕ್ರಿಪ್ಷನ್ನು, ಭಾಗವತ ಮೊದಲನೇ ಸ್ಕಂಧದಲ್ಲಿ ಮತ್ತೆ ಗೀತೆಯಲ್ಲಿ ದೈವ ದೇವತೆಗಳ ಬಗ್ಗೆ ಎಲ್ಲ ಬರುತ್ತೆ. ಭೂತಾನಿ ಯಾಂತಿ ಭೂತೇಜ್ಯಾಹ ಅಂತ ಹೇಳಿ, ಯಾಂತಿ ಮದ್ಯಾಜಿನೋಪಿಮಾಂ. ಭೂತಗಳು ಅಂದ್ರೆ ಪಿಶಾಚಿ ಅಂತ ಅರ್ಥ ಅಲ್ಲ, ಸಂಪತ್ತನ್ನ ಹೊಂದಿರುವವುಗಳು ಅಂತ. ಸಂಪತ್ತನ್ನ ಹೊಂದಿರುವವುಗಳು, ಯಾವುದೋ ಒಂದು ಶಕ್ತ್ಯಾತ್ಮಕವಾದ ಸಂಪತ್ತು ಯಾರಿಗೆ ಇರುತ್ತೆ, ಏನೋ ಒಂದು ಶಕ್ತಿ ಸಿದ್ಧಿಸ್ಬಿಟ್ಟಿರುತ್ತೆ, ಏನೋ ಒಂದು ಸಣ್ಣ ಪುಟ್ಟ ಸಿದ್ಧಿ ಇರುತ್ತೆ, ಅವರಿಗೆ ಅವ್ರನ್ನ ಭೂತಗಳು ಅಂತ ಕರೀತಾರೆ. ಒಂದು ಅದೇ ಹೇಳಿದ್ನಲ್ಲ, ಸೀಮಿತ ಕಾಲದವರೆಗೂ
ಅವರನ್ನು ಪೂಜಿಸ್ತಾರೆ, ಅವರನ್ನು ಹೊಂದುತ್ತಾರೆ. ಯಾಂತಿ ಮಧ್ಯಾಜಿ ನೌಪಿಮಾಂ, ನನ್ನನ್ನು ಹೊಂದುತ್ತಾರೆ, ನನ್ನನ್ನು ಪೂಜಿಸುವವರು ಗೀತೆಯಲ್ಲಿರುವಂಥದ್ದು. ಮುಮುಕ್ಷವೋ ಘೋರ ಮೂಢಾನ್ ಹಿತ್ವಾ ಭೂತಪತೀನಥ ನಾರಾಯಣ ಕಲಾಶಾಂತಾ ಭಜಂತಿ ಅನಸೂಯವ ಅಂತ ಭಾಗವತ. ಮೋಕ್ಷವನ್ನು ಹೊಂದಲು ಬಯಸುವವರು ಘೋರ ಮೂಢರನ್ನು ಬಿಡ್ತಾರೆ. ಘೋರ ಮೂಢರು ಅಂದ್ರೆ ಎರಡರ್ಥ, ಸ್ವಯಂ ಘೋರರು, ಸ್ವಯಂ ಮೂಢರು. ದೈವ ಆಸುರ ಅಲ್ಲ, ಕಾವಿ ತೆಗೆದು ಬಿಡೋದನ್ನ. ಘೋರ ಹಾಗೂ ಮೂಢ. ಘೋರ ಅಂತಂದ್ರೆ ಪೂಜೆ ಮಾಡುವವರಿಗೆ ಕೊಡೋದು, ಪೂಜೆ ಮಾಡದವ್ರ ಮೇಲೆ ಸಿಟ್ಟು, ಇದು ಘೋರ. ಅವ್ರಿಗೆ ಪರತತ್ವ ಗೊತ್ತಿಲ್ಲ. ನಾವು ಯಾವ ದೈವವನ್ನು ಆರಾಧನೆ ಮಾಡ್ತೇವೋ ಅವುಗಳಿಗೇನೆ ಪರತತ್ವದ ಬಗ್ಗೆ ಐಡಿಯಾ ಇರಲ್ಲ, ಅಂತಹದ್ದು ಮೂಢ. ಹೀಗಿರುತ್ತೆ ದೈವಗಳು. ಅವರು ಭೌತಿಕವಾದ ಲಾಭಗಳನ್ನು ಬಯಸಿ ಅದನ್ನ ಪೂಜಿಸ್ತಾರೆ. ಹೀಗಾಗಿ ಘೋರ ಮೂಢರು ಅಂತ ಕರೀತಾರೆ. ಇನ್ನೊಂದು ದೇವತೆಗಳೇ, ಇಂದ್ರಾದಿ ದೇವತೆಗಳೇ ರಜೋಗುಣದ ಘೋರರಿಗೆ, ತಮೋಗುಣದ ಮೂಢರಿಗೆ ಏನ್ ಬೇಕೋ ಅದನ್ನು ಕೊಟ್ಟು ಅವರನ್ನ ಪರತತ್ವದಿಂದ ಡೈವರ್ಟ್ ಮಾಡಿಬಿಡ್ತಾರೆ. ಈ ರೀತಿ ಘೋರ ಮೂಢರು ಅನ್ನೋದನ್ನ ನಿರೂಪಣೆ ಮಾಡ್ತಾರೆ. ನಿಮಗೆ ದೈವ ಅಂತ ಹೇಳಿದಾಗ ಒಂದು ತಮಾಷೆ ಹೇಳಬೇಕು. ಬ್ಯಾರಿ ದೈವ ಉಂಟು, ಮುಸಲ್ಮಾನ ಬ್ಯಾರಿಗಳು, ಅದಕ್ಕೂ ಒಂದು ಪೂಜೆ ಉಂಟು, ಬ್ಯಾರಿ ದೈವ ಉಂಟು, ಬೇಕಷ್ಟು ದೈವಗಳುಂಟು. ಅದರ ಬಗ್ಗೆ ಗುರುಗಳ ಬನ್ನಂಜ ಬರಹಗಳು ನೋಡಿ. ಯಾವ ಒಂದು ವಾಲ್ಯೂಮಿನಲ್ಲಿ ನಾನು ಮರ್ತಿದೆ, ನನಗೆ ಇದೆ, ಜುಮಾದಿ ಅಂತಿದೆ, ಅದು ತಾಮಸ ದೈವ. ಆ ತರಹ ಎಲ್ಲ ಇರುತ್ತೆ. ಅದರಿಂದ ನಾವು ಇದನ್ನ ಆರಾಧನೆ ಮಾಡುವಾಗ ಎಚ್ಚರದಿಂದ ಇರಬೇಕು, ಇದರ ಮಿತಿಯನ್ನು ತಿಳ್ಕೊಂಡಿರಬೇಕು. ದೇವತಾ ಮೀಮಾಂಸೆಯನ್ನ ಗೀತೆ, ಮಹಾಭಾರತ ಇತ್ಯಾದಿಗಳಿಗೆ ಅನುಗುಣವಾಗಿಯೇ ಮಾಡಬೇಕು. ಇದರ ಬಗ್ಗೆ ಗೌರವ ಇಟ್ಕೊಂಡು ಯಾರು ವ್ಯಾಖ್ಯಾನ ಮಾಡಿರ್ತಾರೆ ಅವರ ಪ್ರಕಾರ ಮಾಡಬೇಕು. ಪಟ್ರಾಶಿ ನಮ್ಮ ಸಂಸ್ಕೃತಿ ಮಹಾಭಾರತ ಸಂಸ್ಕೃತಿಗಿಂತ ದೊಡ್ಡದು, ತತ್ವಶಾಸ್ತ್ರವೂ ಕೂಡ. ಈ ರೀತಿ ಬ್ರಾಹ್ಮಣ್ಯ ಅನ್ನೋದು ಬಹಳ ದುರ್ಲಭಪ್ಪ ಅಂತ ಉಪಸಂಹಾರ ಮಾಡಿದ್ರು. ಅಂದ್ರೆ ಪ್ರತಿಯೊಂದು ಕಥೆಯೂ ಕೂಡ ಅದರ ಕಥೆಯಲ್ಲಿ ಬರುವ ಕ್ಯಾರೆಕ್ಟರ್ನ ಸಕ್ಸಸ್ಸಿನಲ್ಲಿ ಮುಗಿಯಬೇಕು ಅಂತ ಇಲ್ಲ. ಆ ಕಥೆಯನ್ನು ವೇದವ್ಯಾಸರು ಕೊಟ್ಟಿದ್ದಾರೆ. ಇದು ಮಹಾಭಾರತದ 100 ಕಥೆಗಳಲ್ಲಿ ಇಲ್ಲ. ಅಂದ್ರೆ ನಾವೇನು ಅವಾಗ ಮಹಾಭಾರತ ಸಂಶೋಧನಾ ಪ್ರತಿಷ್ಠಾನದಿಂದ ಬರೆದೆವು, ಅದರಲ್ಲಿ ಇಲ್ಲ. ಅಲ್ಲಿ ಇಲ್ಲದೆ ಇರೋದಕ್ಕೆ ಅದರದ್ದೇ ಆದ ಕಾರಣಗಳಿವೆ. 100 ಮಾತ್ರ ಅಂತ ಆಯ್ಕೆ ಮಾಡಿದ್ರಿಂದ 100 ಮಾಡಬೇಕಾಯಿತು. ಮತ್ತೆ ಇದು ಅವಾಗ ಒಂದು ಟರ್ಬುಲೆನ್ಸ್ ಕ್ರಿಯೇಟ್ ಮಾಡುತ್ತೆ, ಅನವಶ್ಯಕವಾದ ಕಾಂಟ್ರವರ್ಸಿ ಅಂತ ಅವಾಗ ಇದನ್ನು ಮಾಡಲಿಲ್ಲ. ಇನ್ನೂ ಒಂದು ಕಥೆ ಇದೆ, ಅದನ್ನು ನಾವು ಮಾಡಲಿಲ್ಲ, ಅದು ಮುಂದೆ ಬರುತ್ತೆ. ಅದಕ್ಕೆ ಯುಧಿಷ್ಠಿರ ಕೇಳಿದ, ಬ್ರಾಹ್ಮಣ್ಯಂ ಯದಿ ದುಷ್ಪ್ರಾಪ್ಯಂ ತ್ರಿಭಿರ್ವರ್ಣೈರ್ನರಾಧಿಪ ಕಥಂ ಪ್ರಾಪ್ತಂ ಮಹಾರಾಜ ಕ್ಷತ್ರಿಯೇಣ ಮಹಾತ್ಮನ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ಹೌದಾ, ಬ್ರಾಹ್ಮಣ್ಯ ಅನ್ನೋ ದುರ್ಲಭ ಅಂತ ಆದರೆ ವಿಶ್ವಾಮಿತ್ರರು ಹೇಗೆ ಹೊಂದಿದ್ರು? ಒಂದೇ ಜನ್ಮದಲ್ಲಿ ಹೊಂದ್ಬಿಟ್ರು. ನೀವು ಮತಂಗ ತಪಸ್ಸು ಮಾಡಿದ ಅಂದಾಗ, ಇಲ್ಲಪ್ಪ ಹಲವಾರು ಲೆವೆಲ್ ಇದೆ, ಅದಕ್ಕೆ ಹಲವಾರು ಲೆವೆಲ್ ಇದೆ, ಅದಕ್ಕೆ
ಹಲವಾರು ಜನ್ಮಗಳನ್ನು ಪಡಿಬೇಕು, ಬ್ರಾಹ್ಮಣ್ಯ ದುರ್ಲಭ ಅಂತ ನೀವು ಹೇಳಿದ್ರಿ. ಆದರೆ ವಿಶ್ವಾಮಿತ್ರರು ರಪ್ಪ ಹೊಂದ್ಬಿಟ್ರಲ್ಲ, ಹೇಗೆ ಅದು? ವಿಶ್ವಾಮಿತ್ರೇಣ ಧರ್ಮಾತ್ಮನ್ ಬ್ರಾಹ್ಮಣತ್ವಂ ನರರ್ಷಭ ಶ್ರೋತುಮಿಚ್ಛಾಮಿ ತತ್ವೇನ ತನ್ಮೇ ಬ್ರೂಹಿ ಪಿತಾಮಹ. ಏಕೆಂದರೆ ವಿಶ್ವಾಮಿತ್ರರು ಏನೇನೆಲ್ಲ ಮಾಡಿದ್ದಾರೆ ಅದು ಬ್ರಾಹ್ಮಣ್ಯವನ್ನು ಹೊಂದಲು ಯೋಗ್ಯವೇ? ವಿಶ್ವಾಮಿತ್ರರ ಕಥೆ ಪೂರ್ತಿಯಾಗಿ ಜನರ ಮುಂದೆ ತೆರೆದಿಟ್ಟಿಲ್ಲ ಯಾರೂ ಕೂಡ. ಭೀಕರವಾದ ಕಥೆ. ಎಷ್ಟೋ ಜನ ರಾಜರು ಎದ್ರು, ಎಷ್ಟೋ ಜನ ರಾಜರು ಬಿದ್ದರು. ವಸಿಷ್ಠರ ಮೇಲಿನ ಸ್ಪರ್ಧೆಯಿಂದ ಅವರು ಮಾಡದ ಕೆಲಸವೇ ಇಲ್ಲ. ಯಾತುದಾನಗಳನ್ನೆಲ್ಲ ಬಿಟ್ಟರು ವಿಶ್ವಾಮಿತ್ರರು. ರಾಕ್ಷಸ ಸ್ತ್ರೀಯರು ಪೂರ್ತಿಯಾಗಿ ವಸಿಷ್ಠರ ಆಶ್ರಮವನ್ನ ಆವರಿಸಿ ನಿಂತು ಕುಣಿಯೋದು, ಸಾಧನೆ ಜಪ ಮಾಡ್ಲಿಕ್ಕೆ ಬಿಡದೆ, ತಪಸ್ಸು ಮಾಡ್ಲಿಕ್ಕೆ ಬಿಡದೆ ಕುಣಿಯೋದು, ಆ ಥರದ್ದೆಲ್ಲ ಕಥೆ ಉಂಟು. ವೇದದ ಕಥೆ ವೇದದಲ್ಲುಂಟು. ಅದೇ ಹೇಳಿದ್ನಲ್ಲ, ಗ್ರಂಥವನ್ನ ಅವಲಂಬಿಸಿ ಇತಿಹಾಸವನ್ನ ನಾವು ನೋಡಬೇಕೇ ವಿನಃ ಇವತ್ತು ಯಾವ ಪರಿಸ್ಥಿತಿಯಲ್ಲಿಯೂ ನಾವು ವೇದವ್ಯಾಸರನ್ನು ನಂಬಬೇಕು. ಅಂದರೆ ಗ್ರಂಥ ನಮಗೆ ಇವಾಗ ಗ್ರಂಥದ ಮೂಲಕ ವೇದವ್ಯಾಸರು ಮಧ್ವರು ಸಿಗೋದು. ಯಾವುದೋ ಒಬ್ಬ ನಾಯಕ ಕಣ್ಮುಚ್ಚಿ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಡೋಂಟ್ ಬಿಲೀವ್ ದಟ್. ಅದನ್ನೆಲ್ಲ ತೆಗೆದು ಪಕ್ಕದಲ್ಲಿ ಇಟ್ಬಿಡಿ. ಆ ತರಹದ ಅಲ್ಲಿ ಇದ್ದದ್ದಕ್ಕೆ ಆಶ್ಚರ್ಯ ಆಗುತ್ತೆ. ನಾನು ಹೇಳಿದ್ರೆ ನೀವು ಅವ್ರನ್ನೇನಾದ್ರು ನಂಬಿದ್ರೆ, ಅವ್ರು ಹೇಳ್ತಾ ಇಲ್ಲ, ಎತ್ತರದಲ್ಲಿ ಕೂತು ಇವನೇನೋ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ಬಿಡುತ್ತೆ. ಅದರ ವಾಸ್ತವ ಇದು. ಹತಂ ಪುತ್ರ ಶತಂ ಸದ್ಯ ತಪಸಾ ಚ ಪಿತಾಮಹ. 100 ಜನ ವಸಿಷ್ಠರ ಮಕ್ಕಳು ಸ್ವಾಧ್ಯಾಯದಲ್ಲಿ ತೊಡಗಿದವರನ್ನ ಕೊಲ್ಲಬಹುದೋ? ಯಾರು? ವಸಿಷ್ಠರು ಕೊಲ್ಲಬಹುದಾ? ವಸಿಷ್ಠರ ಮಕ್ಕಳನ್ನ ಕೊಲ್ಲಬಹುದಾ? ವಿಶ್ವಾಮಿತ್ರರು ಕೊಂದ ಮೇಲೂ ಕೂಡ ಅವ್ರಿಗೆ ಬ್ರಾಹ್ಮಣ್ಯ ಹೆಂಗೆ ಸಿಕ್ತು? ನೀವೇನು ಹೇಳಿದ್ರಿ? ಇಂದ್ರಿಯ ನಿಗ್ರಹ ಇರಬೇಕು, ಕ್ರೌರ್ಯ ಇರಬಾರದು ಅಂದ್ರಿ. ಇದೇನು ಕ್ರೌರ್ಯ ಅಲ್ವೇ ಇದು? 100 ಜನ ವೇದಾಧ್ಯಯನಶೀಲರಾದ ವಸಿಷ್ಠರ ಮಕ್ಕಳು. ಫಸ್ಟ್ ಆಫ್ ಆಲ್ ಕೊಲ್ಲೋದೇ ತಪ್ಪು. ಅದು ಕೂಡ ವೇದಾಧ್ಯಯನಶೀಲರನ್ನು ಕೊಲ್ಲೋದು ತಪ್ಪೇ? ಇದು ಸರಿ ಏನ್ರಿ ಅದು? ಆ ತಪ್ಪು ಮಾಡಿದ್ರೂ ಕೂಡ ಬ್ರಾಹ್ಮಣ್ಯ ಹೆಂಗೆ ಸಿಕ್ತು ಅವರಿಗೆ ಹೇಳಿ ನಮಗೆ? ಮನ್ಯುನಾವಿಷ್ಟದೇಹೇನ ಸೃಷ್ಟ ಕಾಲಾಂತಕೋಪಮಾಹ. ಬರೇ ಯಾತುಧಾನರು, ರಾಕ್ಷಸರು ಮೊದಲಾದವರನ್ನೆಲ್ಲ ಛೂ ಬಿಟ್ಟು ವಿಶ್ವಾಮಿತ್ರರ ಆಶ್ರಮದ ಮುಂದೆ ಅವ್ರನ್ನ ಡಿಸ್ಟರ್ಬ್ ಮಾಡಿದವನಿಗೆ ಬ್ರಾಹ್ಮಣ್ಯ ಸಿಗತ್ತಾ? ಅದು ಹೆಂಗದು? ವಿಶ್ವಾಮಿತ್ರರು ಬಿಟ್ಟಿದ್ದು ವಸಿಷ್ಠರ ಆಶ್ರಮಕ್ಕೆ, ಅದು ಹೆಂಗೆ ಸಿಕ್ಬಿಡುತ್ತೆ? ಇಷ್ಟೆಲ್ಲ ಅನ್ಯಾಯ ಮಾಡಿದ ಮೇಲೂ ಸಿಗತ್ತಾ? ಸಿಗಬಹುದಾ? ಅಷ್ಟು ಅನ್ಯಾಯ ಮಾಡಿದ್ರು ಅವರು, ಅವ್ರಿಗೆ ಸಿಕ್ಕಿತ್ತು. ಇವನೇನು ಮಾಡಲಿಲ್ಲ ಪಾಪ, ಕತ್ತಾಗ ಹೊಡೆದಿದ್ದ ಅಷ್ಟೇ, ಸಿಗಲ್ಲ ಹೋಗಂತ ಕಳಿಸ್ಬಿಟ್ರು. ಅದು ಹೆಂಗೆ ಸಿಕ್ತು ಅವನಿಗೆ? ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.